ಜಾಬ್ ಸೆಕ್ಯೂರಿಟೀಸ್ ಅಂದರೆ ನನ್ನ ಪ್ರಕಾರ ಅದೊಂದು ಮಿತ್ತು. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ ರೀ. 25-26 ವರ್ಷದ ಹುಡುಗರು ಆರಾಮಾಗಿದ್ದವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ. ಬಟ್ 2 ವರ್ಷದಲ್ಲಿ 7-8 ಸಲ ಟ್ರಾನ್ಸ್ಫರ್ ಆದವ್ರನ್ನ ನಾನು ತೋರಿಸಲ್ಲ ನಿಮಗೆ. ಅದನ್ನ ಸೆಕ್ಯೂರಿಟಿ ಜಾಬ್ ಅಂತೀರ ನೀವು? ಒಂದು 10 ವರ್ಷದಲ್ಲಿ ಗಂಡ ಹೆಂಡತಿ ಒಂದೇ ಕಡೆ ಇದ್ದರೆ ಅದೇ ಸೌಭಾಗ್ಯ ಅನ್ನೋ ಲೆವೆಲಿಗೆ ಬಂದಂಥ ಗೌರ್ಮೆಂಟ್ ಆಫೀಸರ್ಸನ್ನು ನಾನು ನೋಡಿದ್ದೀನಿ. ಆ MLA ಹಿಂದೆ ಓಡಾಡದೇ ಪೋಸ್ಟಿಂಗ್ ಹಾಕಿಸಿಕೊಂಡು ಬಂದಂಥವ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ MLA. ನಾನು ಸಮಾಜದ ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಡುಗರು IITಗೆ ಹೋಗ್ಬೇಕು ಅಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅಲ್ಲಿ IITಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿದಂಥ ಒಬ್ಬ ವ್ಯಕ್ತಿ ಕುಂಭಮೇಳದಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ತಿದ್ದ. ಯಾವುದನ್ನು ಜಗತ್ತು ಹೈ ಕ್ವಾಲಿಫೈಡ್ ಅತ್ಯುತ್ತಮ ಅಚೀವ್ಮೆಂಟು ಅಂತ ಹೇಳ್ತಲ್ಲ, ಅದೆಲ್ಲವನ್ನೂ ಮಾಡಿದವರು ತಲೆ ಬೋಳಿಸ್ಕೊಂಡು ಕೃಷ್ಣ ಹರೇ ಕೃಷ್ಣ ಅಂತ ಕೂತ್ಕೊಂಡಿದ್ದಾರಲ್ಲ, ಅವರೊಂದು ಜೀವನ ನೋಡಿದಾರಲ್ಲ, ಅವ್ರಿಗೂ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ. ಅದೇ ನಿಮ್ಮ ಜೀವನದ ಸಂತೋಷ ಅಂದರೆ ಪ್ಲೀಸ್ ಡೂ ಇಟ್. ಅದಕ್ಕೋಸ್ಕರ ಮ್ಯಾಡ್ ರಶ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಆದರೂ ನೀವಿಷ್ಟೆಲ್ಲ ಹೇಳಿದ್ರು ಸ್ಟಿಲ್ ಜಾಬ್ ಸೆಕ್ಯೂರಿಟಿ ಅಂತ ಬಂದಾಗ ಗೌರ್ಮೆಂಟ್ ಜಾಬ್ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಖಾಸಗಿ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಪ್ರೆಷರ್ ಇರುತ್ತೆ, ನೀವು ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಬಾಸಿಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮನ್ನು ತೆಗೆದು ಬಿಡ್ತಾರೆ. ಬಟ್ ಗೌರ್ಮೆಂಟ್ ಜಾಬಲ್ಲಿ ಅಂಥದ್ದು ಏನೂ ಇಲ್ಲ, ಆ ಒಂದು ಪ್ರೆಷರ್ ಇರಲ್ಲ, ಜಾಬ್ ಸೆಕ್ಯೂರಿಟಿ 100% ಇರುತ್ತೆ. ಆಮೇಲೆ ರಿಟೈರ್ ಆದ ಮೇಲೂ ಕೂಡ ಪೆನ್ಷನ್ ಬರ್ತಾ ಇರುತ್ತೆ. ಸೊ ಹೇಗೆ ತಗೊಳ್ತೀರಾ ಸರ್ ಇದನ್ನು? ಬ್ಯಾಟ್ಸ್ಮನ್ ಬಹಳ ರಕ್ಷಣಾತ್ಮಕವಾಗಿ ಆಡ್ತಾ ಹೋದರೆ ಸೆಂಚುರಿ ಆಗಲ್ಲ ಅಲ್ವಾ? ಓವರ್ನಲ್ಲಿ ಅಟ್ಲೀಸ್ಟ್ 2-3 ಬಾಲ್ನಲ್ಲಿ ಒಂದು ರಿಸ್ಕ್ ತಗೊಂಡು ಒಂದು ಹೊಡೆತ ಹೊಡಿಯೋಕ್ಕೆ ಟ್ರೈ ಮಾಡಬೇಕು. ಆವಾಗ ಸ್ಕೋರ್ ಬೋರ್ಡ್ ಓಡ್ತಾ ಇರುತ್ತೆ. ಪ್ರತಿಯೊಂದು ಬಾಲನ್ನು ನಾನು ಔಟ್ ಆಗದೇ ಇರೋಂಗೆ ಆಡಬೇಕು ಅಂತಂದರೆ ಸೆಂಚುರಿ ಆಗೋಕ್ಕೆ ಸಾಧ್ಯ ಇಲ್ಲ. ಜಾಬ್ ಸೆಕ್ಯೂರಿಟೀಸ್ ಅಂದರೆ ನನ್ನ ಪ್ರಕಾರ ಅದೊಂದು ಮಿತ್ತು. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ ರೀ. 25-26 ವರ್ಷದ ಹುಡುಗರು ಆರಾಮಾಗಿದ್ದವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಜೀವನಕ್ಕೆ ಸೆಕ್ಯೂರಿಟಿ ಇಲ್ಲ. ಇನ್ನೆಂಥ ಜಾಬಿಗೆ ಸೆಕ್ಯೂರಿಟಿ? ನೋಡ್ತಿಲ್ವ ಇವತ್ತಿನ ಕಾಲದಲ್ಲಿ ನಾವು? ಆಮೇಲೆ ರಿಸ್ಕ್ ನಾವು ಎಲ್ಲರೂ ತಗೋತಾ ಇರ್ತೀವಿ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ರಸ್ತೆ ದಾಟುವಾಗ ಕಾರ್ ಡಿಕ್ಕಿ ಹೊಡೆದು ಜನ ಸಾಯಲ್ವಾ? ರಸ್ತೆ ದಾಟೋದು ರಿಸ್ಕಿ. ರಸ್ತೆ ದಾಟೋದಿಲ್ವ ನಾವು ದಿನ? ಒಂದು ಕ್ಯಾಲ್ಕುಲೇಟೆಡ್, ಅದಷ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತೀವಪ್ಪ ಅಂತ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಪಘಾತ ಆಗಿ ಜನ ಸಾಯ್ತಾರೆ. ಹಂಗಂತ ಜನ ಹೋಗೋದು ಬಿಡ್ತಾರ? ಆರ್ ವಿ ನಾಟ್ ಟೇಕಿಂಗ್ ಎ ರಿಸ್ಕ್? ಅಂಥ ರಿಸ್ಕ್ಗಳನ್ನು ನಾವು ಜೀವನದಲ್ಲಿ ತಗೋತಾ ಇರ್ತೀವಿ. ಅದನ್ನು ಕರಿಯರ್ ವಿಷಯದಲ್ಲೂ ತಗೊಳ್ಬೇಕು. ವಾಟ್ ಈಸ್ ಜಾಬ್ ಸೆಕ್ಯೂರಿಟಿ ಅಂದರೆ ಏನೇ ಆದರೂ ನನಗೆ ಕೆಲಸ ಒಂದು ಹೋಗೋದಿಲ್ಲಪ್ಪ, ಕೆಲಸ ಹೋಗೋ ಸಾಧ್ಯತೆ ತುಂಬ ಕಡಿಮೆ ಗೌರ್ಮೆಂಟ್ ಜಾಬ್ನಲ್ಲಿದೆ. ಬಟ್ 2 ವರ್ಷದಲ್ಲಿ 7-8 ಸಲ ಟ್ರಾನ್ಸ್ಫರ್ ಆದವ್ರನ್ನ ನಾನು ತೋರಿಸಲ್ಲ ನಿಮಗೆ. ಅದನ್ನ ಸೆಕ್ಯೂರಿಟಿ ಜಾಬ್ ಅಂತೀರಾ ನೀವು? ಯಾವುದೋ ಒಬ್ಬ ಸರ್ಕಾರಿ ನೌಕರ ಒಂದು ಊರಿಗೆ ಟ್ರಾನ್ಸ್ಫರ್ ಆದ, ಅಲ್ಲಿ ಹೆಂಡತಿ ಮಕ್ಕಳನ್ನ ಕರೆಸ್ಕೊಂಡು ಒಂದು ಮನೆ ಅಂತ ಮಾಡ್ಕೊಂಡು ಮಕ್ಕಳಿಗೊಂದು ಸ್ಕೂಲ್ ಅಡ್ಮಿಷನ್ ಮಾಡಿಸಿ ಇನ್ನೇನು ಮಕ್ಕಳು ಸ್ಕೂಲ್ಗೆ ಹೋಗಿ ಶುರು ಆಗಬೇಕು ಅನ್ನೋ ಹೊಟ್ಟೊತ್ತಿಗೆ ಮತ್ತೆ ಇನ್ನೊಂದು ಟ್ರಾನ್ಸ್ಫರ್ ಆರ್ಡರ್ ಬಂತು ಅವನಿಗೆ. ಹೆಂಡತಿ ಮಕ್ಕಳನ್ನ ಅನ್ಬಿಟ್ಟು ಇನ್ನೊಂದು ಊರಿಗೆ ಹೋದ. ಒಂದು 10 ವರ್ಷದಲ್ಲಿ ಗಂಡ ಹೆಂಡತಿ ಒಂದೇ ಕಡೆ ಇದ್ದರೆ ಅದೇ ಸೌಭಾಗ್ಯ ಅನ್ನೋ ಲೆವೆಲಿಗೆ ಬಂದಂಥ ಗೌರ್ಮೆಂಟ್ ಆಫೀಸರ್ಸನ್ನು ನಾನು ನೋಡಿದ್ದೀನಿ. ಅಥವಾ ತುಂಬ ಜನ ಹಿರಿಯ ಅಧಿಕಾರಿಗಳು ಯಾವುದೋ ಒಂದು ಊರಿನಲ್ಲಿ ಹೆಂಡತಿ ಮಕ್ಕಳನ್ನ ಮನೆ ಮಾಡಿಟ್ಟು ತಾವು ಇನ್ನೊಂದು ಕಡೆ ಜಾಬ್ ಮಾಡ್ಕೊಂಡು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಮನೆಗೆ ಬಂದು ಹೋಗ್ತಾರೆ. ಈಸ್ ಇಟ್ ಅ ಸೆಕ್ಯೂರ್ಡ್ ಜಾಬ್? ಅದನ್ನ ಸೆಕ್ಯೂರ್ಡ್ ಜಾಬ್ ಅನ್ನೋದಕ್ಕಾಗತ್ತಾ? ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಸರಿಯಾಗಿ ಪೋಸ್ಟಿಂಗ್ ಸಿಗಲ್ವಂತೆ. BJP ಗೌರ್ಮೆಂಟ್ ಬಂದಾಗ ಕುರುಬರಿಗೆ ಸರಿಯಾಗಿ ಪೋಸ್ಟಿಂಗ್ ಸಿಗಲ್ವಂತೆ. ಮಾತಾಡ್ಕೊಳ್ಳೋದಿಲ್ವ ನಾವು? ಅದೊಂದು ಜಾಬ್ ಸೆಕ್ಯೂರಿಟಿ ಅಂತಾರ? ಯಾವ ಗೌರ್ಮೆಂಟ್ ಬರುತ್ತೆ ಅಂತ ನೋಡ್ಕೊಂಡಿರ್ಬೇಕು ಅಂತ. ಪೊಲೀಸ್ ಇನ್ಸ್ಪೆಕ್ಟ್ರು, ತಹಶೀಲ್ದಾರ್ ಲೆವೆಲ್ನವರು ಒಬ್ಬೊಬ್ಬ ರಾಜಕಾರಣಿಯನ್ನು ಹಿಡ್ಕೊಂಡು ಆ ರಾಜಕಾರಣಿನ ಹಿಂದೆ ಓಡಾಡಬೇಕು ಮಿನಿಟ್ಸ್ ಬರೆಸ್ಕೊಳ್ಳೋದಕ್ಕೆ. ಇವತ್ತು ಒಬ್ಬ MLA ಮನಸ್ಸು ಮಾಡಿದರೆ ಆತನ ಲಿಮಿಟ್ಸ್ನ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ನ ಕರ್ಕೊಂಬರ್ತಾನೆ. ಆ ಇನ್ಸ್ಪೆಕ್ಟರ್ MLA ಹಿಂದಿಂದ ಓಡಾಡಿ ಒಂದು ಪೋಸ್ಟಿಂಗ್ ಹಾಕಿಸ್ಕೋಬೇಕು. ಆ MLA ಹಿಂದೆ ಓಡಾಡದೇ ಪೋಸ್ಟಿಂಗ್ ಹಾಕಿಸಿಕೊಂಡು ಬಂದಂಥವ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ MLA. ನಾನು ಸಮಾಜದ ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ. ನನ್ನ ಸ್ನೇಹಿತರೇ ಒಬ್ಬರು ಇನ್ಸ್ಪೆಕ್ಟ್ರು ಯಾವುದೋ ಹಿರಿಯ ರಾಜಕಾರಣಿಯೊಬ್ಬರ ಮೂಲಕ ಒಂದು ಪೋಸ್ಟಿಂಗ್ ಹಾಕಿಸ್ಕೊಂಡ್ರು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರಪ್ಪ. MLAಗೆ ಹೋಗ್ಬೇಕಲ್ಲ, ಹೇಳ್ಬೇಕಲ್ಲ ನಾನು ನಿಮ್ಮ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ ಅಂತ. ಅದು ಹೆಂಗೆ ರಿಪೋರ್ಟ್ ಮಾಡ್ಕೊತೀಯ ಮಾಡ್ಕ ನೀನು ಅಂತಂದ್ರೆ MLA. ನಾನು ಬಿಡಲ್ಲ ನಿನಗೆ, ನನ್ನ ಒಪ್ಪಿಗೆ ಇಲ್ಲದೆ ಬಂದಿದ್ದೀಯಾ ನೀನು ಇಲ್ಲಿ ಅಂತ. ಪಾಪ ಗುಳಾಡಿದ್ರು ಆ ಇನ್ಸ್ಪೆಕ್ಟರ್. ಲಾಸ್ಟಿಗೆ ಹೇಳಿದೆ ನಾನು, ಅದೇನಾಗುತ್ತೋ ಹೋಗೊಂದು ಸಲ ಧೈರ್ಯವಾಗಿ ಎದುರಿಗೆ ನಿಂತ್ಕೊಂಡು ಹೇಳೋ. 10 ವರ್ಷದಲ್ಲಿ ನಾನು MLA ಆಗಿ ತೋರಿಸ್ತೀನಿ, ನೀನು 10 ವರ್ಷದಲ್ಲಿ ಇನ್ಸ್ಪೆಕ್ಟರಾಗಿ ತೋರಿಸ್ತೀಯ ಅಂತ ಕೇಳೋ MLAಗೆ ಅಂತ. ಹೋದರೆ ಹೋಯ್ತು ಹೋಗು ಕೆಲಸ ಅಂತ.
ಇದನ್ನು ಸೆಕ್ಯೂರ್ಡ್ ಜಾಬ್ ಅನ್ನೋದಕ್ಕಾಗತ್ತಾ? ಜಾಬ್ ಸೆಕ್ಯೂರಿಟಿ ಇಸ್ ಅ ಮಿತ್ರಿ. ಲೈಫಲ್ಲಿ ಅದೇ ನಾನು ಆರಂಭದಲ್ಲಿ ಹೇಳಿದಾಗೆ ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನೋದು ಭಾಳ ಮುಖ್ಯ. ಭಾಳ ಸೆಕ್ಯೂರಿಟಿ ಆಯ್ತಪ್ಪ, ಯಾರು ಟ್ರಾನ್ಸ್ಫರೇ ಆಗದೆ, ಪ್ರಮೋಷನ್ನೂ ಆಗದೆ, ಒಂದೇ ಕಡೆ 10-12 ವರ್ಷ ಕೆಲಸ ಮಾಡಿದವ್ರು ಇರ್ತಾರೆ. ಅದೇ ಕೆಲಸವನ್ನು ಪ್ರತಿದಿನ ಮಾಡೋದು, ಅದೇ ಕೆಲಸ ಪ್ರತಿದಿನ. ಒಂದು ಸ್ಟ್ಯಾಗ್ನೇಷನ್ ಕಾಡಲ್ವ ಅವ್ರಿಗೆ? ಜೀವನ ನಿಂತು ನೀರಾದಂಗೆ ಆಗ್ಬಿಟ್ಟಿದೆ ಅಂತ ಅನ್ಸೋದಿಲ್ವ ಅವ್ರಿಗೆ? ಅವ್ರಿಗೆ ಅದೇ ಖುಷಿ ಅಂತ ಇದ್ರೆ ಅಲ್ಲ, ಅದು ಖುಷಿ ಇದ್ದರೆ ಡೆಫಿನೆಟ್ಲಿ ಮಾಡಿ ಅಂತ ಹೇಳೋದು ನಾನು. ಖುಷಿ ಇದ್ದರೆ ಡೆಫಿನೆಟ್ಲಿ ಮಾಡಿ. ನಾನು ಯಾವಾಗಲೂ ಹೇಳೋದು ಅದೇ, ಡಿಫೈನ್ ಯುವರ್ ಸಕ್ಸಸ್ ಆ್ಯಂಡ್ ಡಿಫೈನ್ ಯುವರ್ ಹ್ಯಾಪಿನೆಸ್. ನನ್ನ ಪಾಡಿಗೆ ಸಂತೋಷ ಏನು, ನನ್ನ ಪಾಡಿಗೆ ಯಶಸ್ಸು ಏನು, ಅದನ್ನು ಸ್ಪಷ್ಟವಾಗಿ ಡಿಫೈನ್ ಮಾಡ್ಕೋಬೇಕು ನಾವು. ನನ್ನ ಪಾಡಿಗೆ ಯಾವುದು ಯಶಸ್ಸೋ, ನನ್ನ ಪಾಲಿಗೆ ಯಾವುದು ಯಶಸ್ಸೋ, ಅದು ಇನ್ನೊಬ್ಬರ ಪಾಲಿಗೆ ಯಶಸ್ಸಾಗಿರಬೇಕಿಲ್ಲ. ಇಡೀ ಜಗತ್ತು ನಿಮ್ಮನ್ನು ಫೇಲ್ಡ್ ಪರ್ಸನ್ ರೀತಿಯಲ್ಲಿ ನೋಡ್ಬೋದು, ಬಟ್ ನನಗೆ ಗೊತ್ತಿರುತ್ತೆ ಐ ಆಮ್ ಸಕ್ಸಸ್ಫುಲ್ ಅಂತ. ಅಥವಾ ಇಡೀ ಜಗತ್ತು ಇವನ್ ಅನ್ಹ್ಯಾಪಿ ಪರ್ಸನ್ ಅಂತ ನೋಡ್ಬೋದು, ಬಟ್ ಅವನಿಗೆ ಗೊತ್ತಿರುತ್ತೆ ಅವನು ಹ್ಯಾಪಿ ಪರ್ಸನ್ ಅಂತ. ಇಫ್ ಯು ಹ್ಯಾವ್ ಡಿಫೈನ್ಡ್ ಯುವರ್ ಹ್ಯಾಪಿನೆಸ್ ಇನ್ ವರ್ಕಿಂಗ್ ಇನ್ ಅ ಗೌರ್ಮೆಂಟ್ ಆಫೀಸ್ ಆ್ಯಸ್ ಅ ಕ್ಲರ್ಕ್ ಆರ್ ಸಂಬಡಿ, ಡೂ ದ್ಯಾಟ್. ಹಾಗೆ ಅಂದುಕೊಳ್ಳೋರು ಮಾತ್ರ ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಹಾಗೆ ಅಂದ್ಕೊಳ್ಳೋರಷ್ಟೇ ಆ ಕೆಲಸ ಮಾಡಬೇಕು. ಆವಾಗ ನೀವು 500 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದರೆ 20,000 ಅಪ್ಲಿಕೇಶನ್ ಬರೋದು ನಿಲ್ತವೆ. ನಾವು ನೋಡ್ತೀವಲ್ಲ 20,000, 40,000 ವೇಕೆನ್ಸಿ ಎಷ್ಟಿದೆ, 500 ಹುದ್ದೆಗಳು ಅಂತ. ಅದಾಗದು ನಿಲ್ಲುತ್ತೆ ಅಂತ. ಸೊ ಮೊದಲು ನಮ್ಮ ಖುಷಿನ ನಾವು ಡಿಫೈನ್ ಮಾಡ್ಕೋಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಡುಗರು IITಗೆ ಹೋಗ್ಬೇಕು ಅಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅಲ್ಲಿ IITಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿದಂಥ ಒಬ್ಬ ವ್ಯಕ್ತಿ ಕುಂಭಮೇಳದಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ತಿದ್ದ ಅಲ್ವಾ? IIT ಜೀವನದ ಗುರಿ ಅಂತ ಅಂದ್ಕೊಂಡು ಕೋಟ್ಯಾಂತರ ಮಕ್ಕಳು ರೆಡಿ ಆಗ್ತಿರುವಾಗ IIT ಮುಗಿಸಿದ ಒಬ್ಬ ಕುಂಭಮೇಳದಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅವನ ಪಾಡಿಗೆ ಏನು ಹ್ಯಾಪಿನೆಸ್ಸು ಆಗಿದ್ದರೆ, ಅವನ ಪಾಡಿಗೆ ಸಕ್ಸಸ್ ಅಂದರೆ ಏನು? ವಿ ಹ್ಯಾವ್ ಟು ಲುಕ್ ಇನ್ ಟು ಆಲ್ ದ್ಯಾಟ್. ಸುಮ್ಮನೆ ಇಸ್ಕಾನ್ಗೆ ಹೋಗಿ ನೀವು ಅಲ್ಲಿ ಸಾಧುಗಳು ಸನ್ಯಾಸಿಗಳಿದಾರಲ್ಲ, ಯಾರು ಕಡಿಮೆ ಕ್ವಾಲಿಫೈಡ್ ಇದ್ದಾರೆ ಅಲ್ಲಿ? ಯಾವುದನ್ನು ಜಗತ್ತು ಹೈ ಕ್ವಾಲಿಫೈಡ್, ಅತ್ಯುತ್ತಮ ಅಚೀವ್ಮೆಂಟು ಅಂತ ಹೇಳ್ತಲ್ಲ, ಅದೆಲ್ಲವನ್ನೂ ಮಾಡಿದವರು ತಲೆ ಬೋಳಿಸ್ಕೊಂಡು ಕೃಷ್ಣ ಹರೇ ಕೃಷ್ಣ ಅಂತ ಕೂತ್ಕೊಂಡಿದ್ದಾರಲ್ಲ, ಅವರೊಂದು ಜೀವನ ನೋಡಿದಾರಲ್ಲ, ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಸಕ್ಸಸ್ ಏನು, ಸಂತೋಷ ಏನು, ನಾವು ಡಿಫೈನ್ ಮಾಡ್ಕೋಬೇಕು. ನಂಗೆ ಭಾಳ ಜನ ಬೈತಾರಪ್ಪ, ಏನ್ರಿ 11:30 12 ಗಂಟೆ ತನಕ ಆಫೀಸಲ್ಲಿ ಇರ್ತೀರಿ ನೀವು, ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದು ಎಷ್ಟೊತ್ತು, ಬೆಳಗ್ಗೆ ಎದ್ದು ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತೀರಿ? ತುಂಬ ಜನ ಕೇಳ್ತಾರೆ. ನನಗದು ಬರ್ಡನ್ ಅಲ್ಲ, ಅದು ನನ್ನ ಸಂತೋಷ. ಅದು ನನ್ನ ಸಂತೋಷ. ಜಗತ್ತಿನಲ್ಲಿ ಎಲ್ಲೇ ಆದರೂ ಅಲ್ಲಿ ಹೋಗ್ಬೇಕು ನಾನು. ನೀವು ವಾರ್ ಫೀಲ್ಡಿಗೆ ಹೋಗ್ಬಿಡ್ತೀರಿ, ಭಯ ಆಗಲ್ವಾ ಅಂತಂದರೆ ಯಾರಿಗೆ ಸಿಗುತ್ತೆ ಆಪರ್ಚುನಿಟಿ? ನನ್ನ ಸಂತೋಷ ಅದು. ಆದರೆ ಇದು ಯಾವುದೂ ಇಲ್ಲದೆ ಭಾಳ ಸುರಕ್ಷಿತವಾದ ಜೀವನ ಮಾಡಬೇಕು ಅನ್ನುವಂಥವನನ್ನು ನಾನು ಮಾಡೋ ಕೆಲಸದಲ್ಲಿ ಕೂಡಿಸಿದ್ರೆ ಅವ್ನು ಮಾಡೋದಕ್ಕಾಗತ್ತಾ? ಅಲ್ಲೆಲ್ಲೋ ಇಸ್ರೇಲ್ನಲ್ಲಿ ಯುದ್ಧ ಶುರುವಾದಾಗ ಅವನೇ ಹೋಗಿ ಗಂಟು ಬಿಡ್ತಾನ, ನಾನು ಅಲ್ಲಿ ಹೋಗ್ಬೇಕು ಅಂತ ಅವನು ಇಲ್ಲ. ಅವನಿಗೆ 9 ತಾಸಿನ ಕೆಲಸ. ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರಬೇಕು, 5 ಗಂಟೆಗೆ ಮುಗಿಸ್ಬೇಕು, 6 ಗಂಟೆಗೆ ಮನೇಲಿ ಇರಬೇಕು. ಅದೇ ನಿಮ್ಮ ಜೀವನದ ಸಂತೋಷ ಆದರೆ ಪ್ಲೀಸ್ ಡೂ ಇಟ್. ಅದಕ್ಕೋಸ್ಕರ ಮ್ಯಾಡ್ ರಶ್ ಬೇಡ ಅಂತ ನಾನು ಹೇಳ್ತಾ ಇದ್ದದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.